ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತ್ರಿರಂಗ ದರ್ಶನ ಅಂದರೆ ಏನು, ಏನಕ್ಕೋಸ್ಕರ ಈ ದರ್ಶನವನ್ನು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ತ್ರಿರಂಗ ದರ್ಶನ ಅಂದರೆ ಒಂದೇ ದಿನದಲ್ಲಿ 3 ರಂಗಗಳ ದರ್ಶನವನ್ನು ಮಾಡುವಂಥದ್ದು. ಯಾವುದು ಈ 3 ರಂಗಗಳು ಅಂದರೆ, ಮೊದಲನೆಯದು ಆದಿರಂಗ. ಅದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂಥ ಶ್ರೀರಂಗನಾಥ ಸ್ವಾಮಿ. ಎರಡನೆಯದು ಮಧ್ಯರಂಗ, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಶಿವನ ಸಮುದ್ರದಲ್ಲಿರುವಂಥ ಶ್ರೀರಂಗನಾಥ ಸ್ವಾಮಿ. ಮೂರನೆಯದು ಅಂತ್ಯರಂಗ, ತಮಿಳುನಾಡಿನ ತಿರುಚಿರಾಪಲ್ಲಿ ಜಿಲ್ಲೆಯ ಶ್ರೀರಂಗಂನಲ್ಲಿರುವಂಥ ಶ್ರೀರಂಗನಾಥ ಸ್ವಾಮಿ. ಈ 3 ರಂಗನಾಥ ಸ್ವಾಮಿಗಳ ದರ್ಶನವನ್ನು ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತದ ಒಳಗಡೆ ಮಾಡುವಂಥ ದರ್ಶನವನ್ನು ತ್ರಿರಂಗ ದರ್ಶನ ಅಂತ ಕರೀತಾರೆ. ತ್ರಿರಂಗ ದರ್ಶನವನ್ನು ಮಾಡುವಂಥವ್ರಿಗೆ ಗ್ರಹಗಳ ವಿವಿಧ ದುಷ್ಪರಿಣಾಮಗಳಿಂದ ನಿವಾರಣೆ ಸಿಕ್ಕಿ ಪಾಪಗಳ ಪರಿಹಾರ ಆಗಿ ಮುಕ್ತಿ ದೊರೆಯುತ್ತೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಈ 3 ಕ್ಷೇತ್ರಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ 3 ಕ್ಷೇತ್ರಗಳು ಕಾವೇರಿ ನದಿಯಿಂದ ಸುತ್ತುವರಿಯಲ್ಪಟ್ಟಿರುತ್ತೆ. ಈ 3 ಕ್ಷೇತ್ರಗಳಲ್ಲಿ ಶ್ರೀ ಮಹಾವಿಷ್ಣು ರಂಗನಾಥ ಸ್ವಾಮಿಯಾಗಿ ಶೇಷಶಯನನಾಗಿ ಯೋಗನಿದ್ರಾ ಭಂಗಿಯಲ್ಲಿ ದರ್ಶನವನ್ನ ಕೊಡ್ತಾರೆ. ಆದಿರಂಗನ ದರ್ಶನ ಶಿರೋಭಾಗ, ಮಧ್ಯರಂಗನ ದರ್ಶನ ನಾಭಿಭಾಗ ಮತ್ತೆ ಅಂತ್ಯರಂಗನ ದರ್ಶನ ಪಾದದ ದರ್ಶನವಾಗಿ 3 ರಂಗಗಳ ದರ್ಶನ ಸಂಪೂರ್ಣವಾಗಿ ಶ್ರೀರಂಗನ ದರ್ಶನ ಆಗತ್ತೆ ಅಂತ ಹೇಳ್ತಾರೆ. ಈ ತ್ರಿರಂಗ ದರ್ಶನವನ್ನ ಬ್ರಹ್ಮಾಂಡ ದರ್ಶನ ಅಂತ ಕರೀತಾರೆ. ಯಾವ ರೀತಿಯಾಗಿ ನಾವು ತ್ರಿರಂಗ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ, ಒಂದೇ ದಿನದಲ್ಲಿ ಅಂದರೆ ಬೆಳಗಿನ ಜಾವ ನೀವು ಶ್ರೀರಂಗಪಟ್ಟಣದ ಆದಿರಂಗನ ದರ್ಶನದಿಂದ ಪ್ರಾರಂಭ ಮಾಡಿ ಸಂಜೆ ಸೂರ್ಯಾಸ್ತದೊಳಗೆ ಶ್ರೀರಂಗಂನಲ್ಲಿರುವ ಅಂತ್ಯರಂಗನ ದರ್ಶನ ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರನೇ ಯಾತ್ರೆ ತ್ರಿರಂಗ ಯಾತ್ರೆ ಅನಿಸ್ಕೊಳ್ಳೋದು ಮತ್ತೆ ಯಾತ್ರೆಯ ಸಂಪೂರ್ಣ ಫಲ ದೊರೆಯೋದು. ನಾವು ರೀಸೆಂಟಾಗಿ ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ 3 ರಂಗಗಳ ದರ್ಶನ ಎಲ್ಲೂ ತೊಡಕಾಗದೆ ತೊಂದರೆ ಆಗದೆ ಬಹಳನೇ ಚೆನ್ನಾಗಾಯಿತು. ಸಾಮಾನ್ಯವಾಗಿ ತ್ರಿರಂಗ ದರ್ಶನ ಮಾಡುವಂಥವ್ರು ಧನುರ್ಮಾಸದಲ್ಲಿ ಮಾಡಿದ್ರೆ ಉತ್ತಮ. ಯಾಕಂದರೆ ದೇವಸ್ಥಾನದ ಬಾಗಿಲು ಬೆಳಗಿನ ಜಾವನೆ ತೆಗೆದಿರೋದ್ರಿಂದ 3 ರಂಗಗಳ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಮೊದಲಿಗೆ ನಾವು ಬೆಳಗಿನ ಜಾವ 5 ಗಂಟೆ ಹೊತ್ತಿಗೆ ಶ್ರೀರಂಗಪಟ್ಟಣನ ತಲುಪಿದ್ವಿ. 5:15 ಒಳಗಡೆ ನಮಗೆ ತುಂಬ ಚೆನ್ನಾಗಿ ಸ್ವಾಮಿ ದರ್ಶನ ಆಯಿತು. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದ್ವಾಪರ ಯುಗದಲ್ಲಿ ಗೌತಮ ಮಹರ್ಷಿಗಳಿಂದ ಸ್ಥಾಪನೆಯಾಗಿದ್ದು ಅಂತ ಹೇಳ್ತಾರೆ. ರಂಗನಾಥ ಸ್ವಾಮಿ ನೆಲೆಸಿರೋ ಅಂಥ ಊರಾಗಿರೋದ್ರಿಂದ ಈ ಊರಿಗೆ ಶ್ರೀರಂಗಪಟ್ಟಣ ಅಂತ ಹೆಸರು ಬಂತು ಅಂತಲೂ ಸಹ ಹೇಳ್ತಾರೆ. ನಾವು ಶ್ರೀರಂಗಪಟ್ಟಣದಿಂದ ಮಧ್ಯರಂಗದ ಕಡೆಗೆ 5:45ಗೆ ಹೊರಟ್ವಿ. ಶ್ರೀರಂಗಪಟ್ಟಣದಿಂದ ಮಧ್ಯರಂಗಕ್ಕೆ ಸುಮಾರು 1:30 1:45 ಗಂಟೆ ಜರ್ನಿ ಆಗುತ್ತೆ. ಬೆಳಗ್ಗೆ ಹೊತ್ತು ಟ್ರಾಫಿಕ್ ಇಲ್ಲದೆ ಇದ್ದಿದ್ದರಿಂದ 7 ಗಂಟೆ ಹೊತ್ತಿಗೆಲ್ಲ ನಾವು ಮಧ್ಯರಂಗವನ್ನು ತಲುಪಿದ್ವಿ. ಅಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ದೇವಸ್ಥಾನದ ಪಕ್ಕದಲ್ಲಿ ಒಂದು ಆಲಯದಲ್ಲಿ ಮೂಲ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ರಶ್ ಇಲ್ಲದೆ ಇದ್ದಿದ್ದ ಕಾರಣ ಬೇಗನೆ ದರ್ಶನ ಆಯಿತು. ಇಲ್ಲಿನ ಶ್ರೀರಂಗನಾಥ ಸ್ವಾಮಿಯನ್ನ ಇಂದ್ರ ಮತ್ತೆ ಸಪ್ತ ಋಷಿಗಳು ಕೃತಯುಗದಲ್ಲಿ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಮಧ್ಯರಂಗದಿಂದ ನಾವು 7:30 ಹೊತ್ತಿಗೆ ತಮಿಳುನಾಡಿನ ಶ್ರೀರಂಗಂ ಕಡೆಗೆ ಹೊರಟ್ವಿ. ತ್ರಿರಂಗ ದರ್ಶನ ಮಾಡುವಂಥವ್ರು ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಯಾಕಂದರೆ ಮಧ್ಯರಂಗದಿಂದ ಶ್ರೀರಂಗಂಗೆ ಸುಮಾರು 7ರಿಂದ 7:30 ಗಂಟೆ ಜರ್ನಿ ಆಗತ್ತೆ. ನಾವೆಲ್ಲಾದರೂ ಲಾಂಗ್ ಬ್ರೇಕ್ಸ್ನ ತಗೊಂಡ್ರೆ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ತಿಂಡಿನ ಮನೆಯಿಂದನೇ ತಗೊಂಡೋಗಿದ್ವಿ. ಆನ್ ದ ವೇ ಅಲ್ಲಿ ಒಂದು ಅರ್ಧ ಗಂಟೆ ಬ್ರೇಕ್ ತಗೊಂಡು ತಿಂಡಿ ರೆಸ್ಟ್ ರೂಮ್ಸ್ ಎಲ್ಲ ಮುಗಿಸ್ಕೊಂಡು ಮಲೆ ಮಹದೇಶ್ವರ ಬೆಟ್ಟದಿಂದ ಸೇಲಂ, ಅಲ್ಲಿಂದ ಶ್ರೀರಂಗಂ, ಈ ರೂಟಿಂದ ನಾವು ಶ್ರೀರಂಗಮ್ಮನ್ನು ತಲುಪಿದ್ವಿ. 3 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಶ್ರೀರಂಗಂನ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಅಲ್ಲೇ ಹತ್ರದಲ್ಲಿದ್ದ ಹೋಟ್ಲಲ್ಲಿ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಫ್ರೆಶ್ ಆಗಿ ಇಮಿಡಿಯೇಟ್ ಆಗಿ ದರ್ಶನಕ್ಕೆ ಹೋದ್ವಿ. ನಮಗೆ ಸಂಜೆ 5ರಿಂದ 5:15 ಒಳಗಡೆ ತುಂಬಾ ಚೆನ್ನಾಗಿ ಸ್ವಾಮಿ ದರ್ಶನ ಆಯಿತು. ಶ್ರೀರಂಗಮಲ್ಲಿರುವಂಥ ಶ್ರೀರಂಗನಾಥ ಸ್ವಾಮಿ ಸ್ವಯಂಭೂ ವ್ಯಕ್ತ ವಿಗ್ರಹ. ಶ್ರೀ ಮಹಾವಿಷ್ಣುವಿನ 8 ಸ್ವಯಂಭೂ ವಿಗ್ರಹಗಳಲ್ಲಿ ಇದೇ ಮೊದಲನೆಯದು ಅಂತ ಹೇಳ್ತಾರೆ. ಶ್ರೀರಾಮರ ಪೂರ್ವಜರಿಂದ ಪೂಜಿಸಲ್ಪಟ್ಟಂಥ ಶ್ರೀರಂಗನಾಥ ಸ್ವಾಮಿಯನ್ನ ಶ್ರೀರಾಮ ಪಟ್ಟಾಭಿಷೇಕದ ನಂತರ ಸ್ವತಃ ವಿಮಾನ ಗೋಪುರದ ಸಮೇತ ವಿಭೀಷಣನಿಗೆ ಕೊಡ್ತಾರೆ.
ವಿಭೀಷಣ ಲಂಕೆಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಸಂಧ್ಯಾ ವಂದನೆ ಸಮಯ ಆಗಿದ್ರಿಂದ ಕಾವೇರಿ ನದಿ ದಂಡೆಯಲ್ಲಿ ವಿಗ್ರಹನ ಇಟ್ಟು ಸಂಧ್ಯಾ ವಂದನೆ ಮುಗಿಸಿ ಬಂದು ವಿಗ್ರಹನ ಎತ್ತೋದಕ್ಕೆ ಹೋದಾಗ ಅದು ಸಾಧ್ಯ ಆಗಲ್ಲ. ಸ್ವಾಮಿ ಅಲ್ಲೇ ಪ್ರತಿಷ್ಠಾಪಿತರಾಗ್ಬಿಟ್ಟಿರ್ತಾರೆ. ವಿಭೀಷಣ ಶೋಕಿಸ್ತಾ ಇರೋ ಕಾರಣಕ್ಕೆ ಸ್ವಾಮಿ ಪ್ರತ್ಯಕ್ಷ ಆಗಿ ನಾನು ಇಲ್ಲೇ ನೆಲೆಸಿ ಲಂಕೆಯ ಕಡೆ ಮುಖ ಮಾಡಿ ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ವಿಭೀಷಣ ಲಂಕೆಯ ಕಡೆ ಪ್ರಯಾಣ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಸ್ವಾಮಿ ನಂಬಿರೋ ಭಕ್ತರನ್ನ ಕೈ ಬಿಡದೆ ಕಾಪಾಡ್ತಾ ಇದ್ದಾರೆ. ಈ ಕ್ಷೇತ್ರ ಶ್ರೀ ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಮೊದಲನೆಯದು ಅಂತ ಹೇಳ್ತಾರೆ. ಇದನ್ನ ಭೂ ವೈಕುಂಠ ಅಂತಾನೂ ಕರೀತಾರೆ. ಸ್ವಾಮಿಯ ದರ್ಶನ ಆದ ತಕ್ಷಣ ನಮಗೆ ಆದಂಥ ಸಂತೋಷಕ್ಕೆ ಪಾರನೇ ಇರಲಿಲ್ಲ. ಮನಸ್ಸಿಗೆ ನೆಮ್ಮದಿ, ಸ್ವಾಮಿ ನಮ್ಮ ಮೇಲಿಟ್ಟಿರುವಂಥ ಕರುಣೆಗೆ ಕೃತಜ್ಞತಾ ಮನೋಭಾವ, ಭಕ್ತಿಯ ಭಾವ ಪರವಶತೆಗೆ ಕಣ್ಣು ತುಂಬಿ ಬಂದಿತ್ತು. ಬ್ರಹ್ಮಾಂಡ ದರ್ಶನದ ಅನುಭವ ಬಹಳನೇ ಮಧುರವಾಗಿತ್ತು. ಅದನ್ನು ಅನುಭವಿಸಿದ್ರೆ ಮಾತ್ರನೇ ಅರ್ಥ ಆಗತ್ತೆ ಅನಿಸುತ್ತೆ. ಒಟ್ಟಿನಲ್ಲಿ ತ್ರಿರಂಗ ದರ್ಶನದ ಸೌಭಾಗ್ಯ ನಮ್ಮದಾಗಿತ್ತು. ನೀವೇನಾದರೂ ತ್ರಿರಂಗ ದರ್ಶನ ಮಾಡೋ ಪ್ಲಾನ್ ಮಾಡಿದ್ರೆ ಧನುರ್ಮಾಸದ ಸಮಯವನ್ನು ಚೂಸ್ ಮಾಡ್ಕೊಳ್ಳಿ. ಊಟ ತಿಂಡಿಗೆ ತುಂಬ ಬ್ರೇಕ್ಸ್ ತಗೊಳ್ಳದೆ ಆದಷ್ಟು ಮನೆಯಿಂದಾನೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿ. ಜೀವನದಲ್ಲಿ ಒಮ್ಮೆ ಆದರೂ ತ್ರಿರಂಗ ದರ್ಶನ ಮಾಡಿ ಸ್ವಾಮಿಯ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.